ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಅವಲಕ್ಕಿ ಇಡ್ಲಿ ರೀ. ಬರೀ ಸ್ಮೂತ್ ಆ್ಯಂಡ್ ಸಾಫ್ಟ್ ಆಗಿರೋ ಅವಲಕ್ಕಿ ಇಡ್ಲಿ ಇನ್ಸ್ಟೆಂಟಾಗಿ ಬರೀ ಒಂದು 15ರಿಂದ 20 ನಿಮಿಷದೊಳಗೆ ಮಾಡ್ಕೋಬೋದು. ಹೆಂಗೆ ಅಂತೇಳಿ ತೋರಿಸ್ತೀನಿ. ಫಸ್ಟಿಗೆ ನಾ ಇಲ್ಲೇ ಒಂದು 3 ಕಪ್ ಆಗೋಷ್ಟು ಅವಲಕ್ಕಿ ತೊಗೊಂಡಿನಿ ರೀ. ನೀವು ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ನೋಡಿ ತೊಗೋರಿ. ಕಪ್ ಇದು ಸಣ್ಣದೈತಿ, ದೊಡ್ಡ ಸೈಜ್ ಕಪ್ ಇದ್ದರೆ 2 ಕಪ್ ತೊಗೋರಿ. ಅವಲಕ್ಕಿ ಸೂಸ್ಲಾ ಮಾಡ್ತೀವಲ್ಲ ರೀ ಅವಲಕ್ಕಿ ನಾಷ್ಟಕ್ಕೆ, ಅದು ಅವಲಕ್ಕಿ ಅದನ್ನ ಹಾಕ್ಕೊಂಡು ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಅದು ಮುಳುಗುವಷ್ಟು ನೀರು ಹಾಕಿ ನೆನ್ಸಕ್ಕೆ ಬಿಟ್ಬಿಡ್ರಿ ಒಂದು 10 ನಿಮಿಷ. ಈ ಕಡೆ 1 ಬೌಲಷ್ಟು ರವೆ ತೊಗೊಂಡೇನಿ ರೀ. ಮೀಡಿಯಮ್ ರವೆ, ಬಾಂಬೆ ರವೆ ಇರ್ತಾವಲ್ಲ ರೀ, ಅವು ಚಿರೋಟಿ ರವೆ ಇದ್ರೆ ಅವು ಬಾಂಬೆ ರವೆನ ಬೆಸ್ಟ್ ರೀ. ಅವ ತೊಗೋರಿ 1 ಕಪ್. ಇದಕ್ಕೆ 1 ಕಪ್ ಆಗೋಷ್ಟು ಮೊಸರು ಹಾಕ್ಕೊಂಡೇನಿ ರೀ. 1 ಕಪ್ ರವೆ ಮತ್ತು 1 ಕಪ್ ಮೊಸರು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಅದನ್ನ ಒಂದು ಕಡೆಗೆ ಸಪ್ರೇಟ್ ನೆನೆಸಿಡ್ರಿ. ಈ ಟೈಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನ ಪೂರ್ತಿ ಎಲ್ಲ ಮೊಸರು ರವಾದೊಳಗೆ ನೆನಿಬೇಕ್ರಿ. ಅದು ಒಂದು 15 ನಿಮಿಷ ಇಲ್ಲ 10 ನಿಮಿಷ ಬಿಟ್ಟು ಬಿಡ್ರಿ. ಅದನ್ನು ಹಂಗೆ ನೆನಿಲಿ ಎರಡೂ. ಓಕೆ, ಈಗ ನೋಡಿರಿ ಇದು ಎಷ್ಟು ಸಾಫ್ಟಾಗಿ ಬರ್ತಾವಂದ್ರೆ ಇಡ್ಲಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ, ಮತ್ತೆ ಮಾಡ್ತೀರಿ. ಮಕ್ಕಳಿಗೆ ಟಿಫನ್ ಕತಿ ಎಲ್ಲ ಭಾಳ ಇಷ್ಟ ಆಗ್ತದೆ. ಈ ಕಡೆ ನೆನೆಸಿಟ್ಟಿವಲ್ರಿ ಅವಲಕ್ಕಿ, ಅವನ್ನ ಈ ಟೈಪ್ ನೀರು ಹಿಂಡಿ ಒತ್ತೆಗೆ ಹಿಂಡಿ ತೊಗೊಳ್ರಿ. ಓಕೆ, ನೋಡ್ತಿರ್ಬೋದು ನೀವು. ಇದೇ ಟೈಪ ಎಲ್ಲ ಅವಲಕ್ಕಿನ ಒತ್ತೆಗೆ ನೀರಿರ್ಲಾರ್ದಂಗೆ ತಕ್ಕೊಂಡು ಆಮೇಲೆ ಇದನ್ನ ಸ್ಮ್ಯಾಶ್ ಮಾಡ್ಕೋಬೇಕ್ರಿ. ಅವಲಕ್ಕಿ ಇರ್ತೈತಲ್ಲ ಸಣ್ಣಗೆ ಕೈಲೇನೂ ಹಿಚ್ಚಕ್ಬೋದು, ಬಟ್ ಅಷ್ಟು ನೀಟಾಗಿ ಬರೋಂಗಿಲ್ಲ. ಆಮೇಲೆ ಫಸ್ಟ್ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಆಮೇಲೆ ಕೈಲೇ ಬೇಕಾದ್ರೆ ನೀವು ಮಿಕ್ಸ್ ಮಾಡ್ಕೋಬೋದು ರೀ. ನೋಡ್ತಿರ್ಬೋದು ನೀವು ಎಷ್ಟು ಸಾಫ್ಟಾಗಿ ಬರತ್ತೈತೆ ಅಂತೇಳಿ. ತೋರಿಸ್ತೀನಿ ತಡ್ರಿ ನಾನು ನಿಮ್ಗೆ. ಫುಲ್ ಸಾಫ್ಟ್ ಆಗುತ್ತೆ ರೀ ಇದು. ಆಮೇಲೆ ಕೈಲೇ ಈ ಟೈಪ ಇನ್ನೊಂದು ಸಲ ಚೆನ್ನಾಗಿ ಇಚ್ಕೋರಿ. ಒತ್ತೆಗೆ ಹಿಂಡಿ ನೀರು ಮಾತ್ರ ಎಲ್ಲ ನೀರು ಹಿಂಡಿ ತೊಗೊಂಬಿಡ್ರಿ, ಇರ್ಲಿಕ್ಕಂದ್ರೆ ಮತ್ತೆ ಮೆತ್ತಗಾಗುತ್ತದೆ. ಓಕೆ, ಈಗ ನೋಡ್ತಿರ್ಬೋದು ನೀವು ಈ ಥರ ಉಂಡೆ ಕಟ್ಟಾಗಿ ಬರ್ಬೇಕು ನೋಡಿರಿ. ಆ ಟೈಪ ಸಾಫ್ಟ್ ಆಗೈತಿ. ಈಗ ಇದಕ್ಕೆ ಮೊಸರು ಮತ್ತು ರವೆ ನೆನೆಸಿಟ್ಕೊಂಡಿದ್ವಲ್ಲ ರೀ, ಅದು ಒಂದು 10 ನಿಮಿಷ ಆಗೈತಿ. ರವೆ ಎಲ್ಲ ನೆಂದಿರ್ತಾವೆ ರೀ, ಅವು ಉಬ್ಬಿರ್ತಾವೆ. ಈಗ ಅದನ್ನು ಇದಕ್ಕೆ ಅವಲಕ್ಕಿ ಒಳಗೆ ಹಾಕ್ಕೊಳ್ಳೋಣ. ಓಕೆ, ಈಗ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕ್ರಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ನೋಡಿ ಹಾಕೋರಿ ಉಪ್ಪು ಎಷ್ಟು ಬೇಕಷ್ಟು. ಮತ್ತು ಆಮೇಲೆ ಒಗ್ಗರಣೆ ಕೊಡ್ಬೇಕ್ರಿ ಇದು. ಅದಕ್ಕೆ ಅವಾಗೂ ತೋರಿಸ್ತೀನಿ ನಾನು ನಿಮ್ಗೆ. ಇನ್ನು ಇಂಗ್ರೀಡಿಯೆಂಟ್ಸ್ ಅದಾವ ಮುಂದೆಲ್ಲ ಹೇಳ್ಕೊತ ಹೋಗ್ತೀನಿ. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿರಿ, ಅಂದರೆ ಸೇಮ್ ಟು ಸೇಮ್ ಅದೇ ಟೈಪ ಇಡ್ಲಿ ಬರ್ತಾವೆ. ಆಮೇಲೆ ಹೊಸದಾಗಿ ಯಾರ್ಯಾರು ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಓಕೆ, ಈಗ ನೋಡಿರಿ ಈ ಥರ ಟೈಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ನಾ ಮಿಕ್ಸ್ ಮಾಡೀನಿ ರೀ. ವಿಡಿಯೋ ಲಾಂಗ್ ಆಗುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ. ನೋಡಿರಿ ಈ ಟೈಪ್ ಆಗ್ಬೇಕು. ಈಗ ಅದ ನೋಡಿರಿ ಈ ಟೈಪ್ ಆಗ್ಬೇಕು. ಓಕೆ, ಈಗ ಇದನ್ನ ಒಂದು ಪ್ಲೇಟ್ನಾಗ ಇಟ್ಕೋಬೋದು, ಇಲ್ಲ ಡೈರೆಕ್ಟ್ ಇಡ್ಲಿ ಪಾತ್ರೆ ಒಳಗನ ಹಾಕ್ಕೋಬೋದು ರೀ. ಹಿಂಗೆ ಸ್ವಲ್ಪ ಒಂಚೂರು ಕೈಗೆ ಎಣ್ಣೆ ಹಚ್ಕೊಂಡು ಈ ಟೈಪ ನೀವು ತಟ್ಟಿ ಕೈಲೇ ಇಟ್ಕೋಬೋದು. ಇಲ್ಲಾಂದ್ರೆ ಡೈರೆಕ್ಟ್ ನೀವು ಇಡ್ಲಿ ಪಾತ್ರೆಗೂ ಹಾಕ್ಕೋಬೋದು ರೀ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತೈತಿ. ಅದನ್ನು ಕರೆಕ್ಟ್ ಐತ್ರಿ ಇದು. ಓಕೆ, ನೋಡಿರಿ ಈ ಟೈಪ್ ಮಾಡಿಕೊಂಡು ಇಡ್ಲಿ ಪಾತ್ರೆ ಒಳಗೆ ಸ್ವಲ್ಪ ಎಣ್ಣೆ ಹಚ್ಕೊರಿ. ಕೆಳಗೆ ಎಣ್ಣೆ ಹಚ್ಕೊಂಬಿಟ್ಟು ಅದಕ್ಕೆ ಡೈರೆಕ್ಟ್ ಹಾಕಿಬಿಡ್ರಿ. ಓಕೆ, ನೋಡಿರಿ ಪರ್ಫೆಕ್ಟಾಗಿ ಬರ್ತಾವ್ರಿ, ಸಾಫ್ಟಾಗಿರ್ತಾವೆ. ಅವಲಕ್ಕಿದಂತ ಅನ್ಸಂಗೇ ಇಲ್ಲ ನಿಮ್ಗೆ. ಆ ಟೈಪ್ ಗೊತ್ತೇ ಆಗಲ್ಲ. ತುಂಬ ಚೆನ್ನಾಗಿರ್ತದೆ ಟೇಸ್ಟ್. ಮಕ್ಳಿಗೂ ಭಾಳ ಇಷ್ಟ ಆಗ್ತದೆ. ಲಂಚ್ ಬಾಕ್ಸಿಗೆ ಕಟ್ಕೋಬೋದು. ಅದೇನು ಅಷ್ಟು ಹುಳಿನೂ ಇರಲ್ಲ ರೀ. ಹುಳಿ ಮೊಸರು ತೊಗೋಬಾರ್ದು, ಜಾಸ್ತಿ ಹುಳಿ ಇರೋದು ಅಷ್ಟೇ. ಸ್ವಲ್ಪ ಸ್ವೀಟ್ ಇದ್ರೆ ನಡೀತದೆ. ಓಕೆ, ಈ ಟೈಪ ನಿಮ್ಗೆ ಆದಷ್ಟು ದಪ್ಪಗೆ ಹಾಕೋಬೇಡ್ರಿ, ಭಾಳಷ್ಟು ಗಟ್ಟಿ ಆಗಿಬಿಡ್ತಾವೆ ಇರ್ಲಿಕ್ಕಂದ್ರೆ ಆಮೇಲೆ ಅವು. ಅಷ್ಟೇ ಒಂದು ಮೀಡಿಯಮ್ ಸೈಜ್ ಹಾಕ್ಕೊಂಡು ಈ ಟೈಪ ತಟ್ಟೋರಿ ಮೇಲೆ. ಓಕೆ, ಇದೇ ಟೈಪನ್ನು ನಾನು ಎಲ್ಲ ಇಡ್ಲಿನೂ ಹಾಕಿಟ್ಬಿಟ್ಟಿನಿ ರೀ. ಅಂದ್ರೆ ಜಾಸ್ತಿ ಲಾಂಗ್ ಆಗುತ್ತಂತ ತೋರಿಸಿಲ್ಲ ನಾನು ನಿಮ್ಗೆ. ನೋಡ್ತಿರ್ಬೋದು ನೀವು. ಈಗ ಇಡ್ಲಿ ಪಾತ್ರೆ ಒಳಗೆ ಹಾಕಿಟ್ಟೀನಿ. ಈಗ ಇದನ್ನು ಮುಚ್ಚಿ ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕ್ರಿ ಇದನ್ನ. ನೋಡ್ತಿರ್ಬೋದು ನೀವು. ಈಗ 15 ನಿಮಿಷ ಆಗೈತಿ. ತೆಗ್ದೀನಿ ನಾನು. ತೆಗೆದು ಒಂದು 2 ನಿಮಿಷ ಹಂಗೆ ಬಿಡ್ಬೇಕ್ರಿ. ಅವನ್ನ ಬಿಟ್ಟು ಆಮೇಲೆ ತಕ್ಕೋಬೇಕ್ರಿ. ಕಡೆಗೆ ಒಂದು ಪ್ಲೇಟ್ನಾಗ ಇಟ್ಕೊಡ್ತೀನಿ ನೋಡಿರಿ. ಎಷ್ಟು ಚೆನ್ನಾಗಿ ಬಂದಾವೆ ನೋಡ್ತಿರ್ಬೋದು ನೀವು. ಇಡ್ಲಿ ರವೆ ಹೆಂಗೆ ಮಾಡ್ತೀವಲ್ಲ, ರವೆ ಇಡ್ಲಿ ಹೆಂಗೆ ಮಾಡ್ತೀವಲ್ಲ, ಸೇಮ್ ಟು ಸೇಮ್ ಹಂಗೆ ಆಗ್ಯಾವು. ಗೊತ್ತೇ ಆಗಂಗಿಲ್ಲ ರೀ ಇದು ಇಡ್ಲಿ ಇದು ಅವಲಕ್ಕಿದು ಮಾಡ್ಯಾರ ಅಂತೇಳಿ. ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರ್ತಾವೆ. ಓಕೆ, ಇದೇ ಟೈಪ ಎಲ್ಲ ಇಡ್ಲಿನೂ ತೆಗೆದಿಟ್ಕೊಂಬಿಡ್ರಿ. ಪ್ಲೀಸ್ ಹೊಸದಾಗಿ ಯಾರ್ಯಾರು ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ.
ಹಂಗೆ ಪಕ್ಕದಾಗಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ, ಯಾಕಂದ್ರೆ ನಾ ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಈಗ ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ. ಅಗದಿ ಸಾಫ್ಟ್ ಅಂದ್ರೆ ಸಾಫ್ಟ್ ಆಗಿರ್ತಾವ್ರಿ ಇವು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ಬೇಕಾದ್ರೆ, ಆಮೇಲೆ ನೀವೇ ಹೇಳ್ತೀರಿ ಎಷ್ಟು ಚೆನ್ನಾಗಿ ಬಂದಾವ್ರಿ ಇಡ್ಲಿ ಅಂತೇಳಿ. ಓಕೆ, ನೋಡ್ತಿರ್ಬೋದು ನೀವು. ಈಗ ಇದೇ ಟೈಪನ್ನು ನಾನು ಇನ್ನೊಂದು ಸಾಚನೂ ಮಾಡಿ ಹಾಕೋತೀನಿ ರೀ. ಇನ್ನೊಂದು ಸೆಟ್ ಆಗ್ತದದು. ಇಷ್ಟು ಇಡ್ಲಿ ಒಳಗೆ ಒಂದು 5ರಿಂದ 6 ಜನ ತಿನ್ಬೋದು ರೀ ಮನ್ಯಾಗ. ನಾ ಹೇಳಿದ ಮೆಜರ್ಮೆಂಟ್ ಒಳಗೆ ಕಪ್ ಜಾಸ್ತಿ ತಿನ್ನೋಕ್ಕಾಗಂಗಿಲ್ಲ, ಅಷ್ಟು 5ರಿಂದ 6 ಇಡ್ಲಿ ತಿನ್ಬೋದು ಇವು. ಓಕೆ, ನೋಡ್ತಿರ್ಬೋದು ನೀವು. ಇದೇ ಟೈಪನ್ನು ಮತ್ತೆ 2ನೇ ಸಾಚನೂ ಹಾಕಿಟ್ಕೊಳತ್ತೀನಿ ನಾನು. ಇದಕ್ಕೆ ನೆಕ್ಸ್ಟ್ ಇಡ್ಲಿಗೆ ಒಂದು ಒಗ್ಗರಣೆ ಕೊಡ್ಬೇಕು ರೀ. ಅದನ್ನು ಹೆಂಗಂತೇಳಿ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಬರ್ರಿ. ಈಗ ಫಸ್ಟ್ ಇದನ್ನ ಹಾಕಿಟ್ಟಿನಿ, ಮುಗೀತು. ಓಕೆ, ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೀನಿ ರೀ. ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಸಾಸಿವೆ ಹಾಕ್ಕೊಂಡೀನಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ. ಓಕೆ, ಈಗ ಕರಿಬೇವು ಸೊಪ್ಪು. ಇದು ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರ್ತದೆ ರೀ, ಮಸಾಲ ಇಡ್ಲಿ ಟೈಪ್ ಆಗುತ್ತೆ. ಬೇಕಂದರೆ ನೀವು ಇದು ಆಪ್ಷನಲ್ಲ, ಹಂಗೂ ಮಾಡ್ಕೋಬೋದು, ಬಟ್ ಈ ಟೈಪ್ ಮಾಡಿದರೆ ಚೆನ್ನಾಗಿರ್ತದೆ ಅಷ್ಟೇ ಟೇಸ್ಟ್. ಕರಿಬೇವು ಹಾಕಿರಿ. ಖಾರನೂ ಬೇಕಾದ್ರೆ ನೋಡಿ ಹಾಕೋರಿ ಮ್ಯಾಲೆ ನೀವು. ಮತ್ತು ಚಟ್ನಿ ಮಾಡಿರ್ತೀವಲ್ಲ, ಕಾಯಿ ಚಟ್ನಿ, ಅದ್ರೊಳಗೂ ಖಾರ ಇರುತ್ತೆ. ಮೇನ್ ಇಂಪಾರ್ಟೆಂಟ್ ಅಂದರೆ 1-1.5-2 ಸ್ಪೂನಷ್ಟು ಎಳ್ಳು ಹಾಕ್ಕೊಂಡೀನಿ ರೀ ನಾ ಇಲ್ಲಿ, ಬಿಳಿ ಎಳ್ಳು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಉಪ್ಪು ಹಾಕೋರಿ. ಇಡ್ಲಿ ಒಳಗೂ ಉಪ್ಪು ಇರುತ್ತೆ, ಇದು ಸ್ವಲ್ಪ ಹಾಕೋರಿ ಮ್ಯಾಲೆ ಕೋಟಿಂಗ್ ಇರಲಿ ಅಂತೇಳಿ. ನೋಡಿರಿ, ಈಗ ಎಳ್ಳು ಬಾಯಾಗಿ ಸಿಗ್ತಿರ್ತಾವಲ್ರಿ, ತಿನ್ಬೇಕಾದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತದೆ ರೀ ಇಡ್ಲಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ, ಮತ್ತೆ ಮಾಡ್ತೀರಿ ನೀವು ಮನ್ಯಾಗ. ಏನು ಭಾಳ ಟೈಮ್ ಇಡಂಗಿಲ್ಲ ರೀ, ಬೆಳಗ್ಗೆ ಒಂದು ಅರ್ಧ ಗಂಟೆ ಒಳಗೆ ಮಾಡ್ಕೋಬೋದು ರೀ ಎಲ್ಲನೂ. ಇನ್ಸ್ಟೆಂಟಾಗೇನೆ ಇರುತ್ತೆ. ಇಡ್ಲಿನ ರವೆ ನೆನೆಸಿಡೋದು, ಉದ್ದಿನಬೇಳೆ ಹಾಕೋದು ಏನೂ ಅವಶ್ಯಕತೆ ಇಲ್ಲ. ಕೇವಲ 2-3 ಪದಾರ್ಥದಿಂದನೇ ಇನ್ಸ್ಟೆಂಟಾಗಿ ಇಡ್ಲಿ ಮಾಡ್ಕೋಬೋದು ರೀ ನೀವು. ಬೆಳಗ್ಗೆಯಿಂದ ಸಂಜೆವರೆಗಾದರೆ ಇಷ್ಟೇ ಸಾಫ್ಟಾಗೇ ಇರ್ತಾವೆ ರೀ, ಇವು ಹಾರ್ಡಾಗಂಗಿಲ್ಲ. ಓಕೆ, ಈಗ ಇವು ಎಲ್ಲ ಇಡ್ಲಿ ಹಾಕ್ಕೊಳತ್ತೀನಿ ರೀ. ಈಗ ಮಾಡಿಟ್ಟಿನೆಲ್ಲ ನಾನು ಒಂದು ಪ್ಲೇಟ್ನಾಗ ತೆಗೆದಿಟ್ಕೊಂಡಿದ್ನೆಲ್ಲ, ಅವು ಇಡ್ಲಿ ಈ ಟೈಪ್ ಬುಟ್ಟಿ ಒಳಗೆ ಹಾಕ್ಕೊಳತ್ತೀನಿ ರೀ. ಈಗ ಇವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ, ಸಾವಕಾಶ ಮಿಕ್ಸ್ ಮಾಡ್ಕೊರಿ. ಯಾಕಂದರೆ ಇಡ್ಲಿ ಮುರಿಯೋ ಚಾನ್ಸಸ್ ಇರ್ತದೆ. ಇಲ್ಲಾಂದರೆ ನೀವು ಹಿಂಗೆ ಕೈಲೇನೆ ಹಿಡ್ಕೊಂಡು ಆ ಕಡೆ ಈ ಕಡೆ ಒಂದು ಬಟ್ಟೆ ಹಿಡ್ಕೊಂಡು ಹಿಂಗೆ ಎತ್ತಿ ಹಾಕ್ಬೋದು ರೀ. ಈ ಟೈಪ್ ಅಷ್ಟೆ ಕೇರ್ತೀವಲ್ಲ ಆ ಟೈಪ್, ಹಿಂಗೆ ಹಂಗೆ ಮಾಡಿದ್ರು ಎಲ್ಲ ಕಡೆ ಚೆನ್ನಾಗಿ ಕೋಟಿಂಗ್ ಆಗುತ್ತಿದೆ. ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಇರ್ಲಿಕ್ಕಂದ್ರೆ ನೋಡಿರಿ ಈ ಟೈಪ್ ಇಡ್ಲಿ ಕಟ್ ಆಗ್ತಾವೆ. ಓಕೆ, ಈಗ ಆಲ್ಮೋಸ್ಟ್ ನಾನು ಚೆನ್ನಾಗಿ ಮಿಕ್ಸ್ ಮಾಡೀನಿ ರೀ. ಈಗ ನೋಡ್ತಿರ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಕಾಣತ್ತಾವ ಅಂತೇಳಿ. ಒಂದು ಸಲ ತಿಂದು ನೋಡಿರಿ ನೀವು, ಮತ್ತೆ ಮಾಡ್ಬೇಕನ್ನಿಸುತ್ತೆ. ಆಮೇಲೆ ಮಾಡಿ ನೋಡಿರಿ ಟೇಸ್ಟ್ ಹೆಂಗೆ ಬಂತಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಇದ್ರ ಜೊತೆ ಕಾಯಿ ಚಟ್ನಿನೂ ಮಾಡಿಟ್ಟಿನಿ ನಾನಿಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.